ನಗರದ ನಿವಾಸಿ. ನವೆಂಬರ್ ಮೊದಲನೇ ವಾರದಲ್ಲಿ ನಡೆಯುವಂತಹ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಮತ್ತು ಅಧಿಕೃತ ಅಭ್ಯರ್ಥಿಯಾಗಿ ಇವತ್ತು ಮತಯಾಚನೆಯನ್ನ ಮಾಡೋದಕ್ಕೆ ನಾನು ಬಂದಿದ್ದೇನೆ. ತಾವೆಲ್ಲರೂ ಕೂಡ ನೋಡಿದ್ರೆ ಖುಷಿ ಆಗ್ತದೆ. ಎಲ್ಲರೂ ಕೂಡ ಯಂಗ್ಸ್ಟರ್ಸ್ ಇದ್ದೀರಿ. ಒಂದು ಯಂಗ್ ಮೈಂಡ್ ಅನ್ನೋದು ಒಂದು ಮೈಂಡ್ ಸೆಟ್ಗೆ ಇದೇ ಕ್ಷೇತ್ರದಲ್ಲಿ ಮಾಡಿರುವಂಥದ್ದನ್ನು ಕೂಡ ನಿಮಗೆ ಗೊತ್ತಿರುವಂಥದ್ದು. ಯಾರ್ಯಾರಿಗೆ ಅವಕಾಶವಾಗ್ತದೆ ಅವರೆಲ್ಲರೂ ಕೂಡ ಸಹಜವಾಗಿ ಸರ್ಕಾರಿ ಕೆಲಸವನ್ನೇ ಬೇಕು ಅಂತ ಹೇಳಿ ಆ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರುವಂಥವ್ರು ಅದನ್ನ ಎಲಿಜಿಬಿಲಿಟಿ ಇದ್ರೆ ದಯವಿಟ್ಟು ಅದನ್ನ ನೀವು ತಾವೆಲ್ಲರೂ ಕೂಡ ಬಳಸ್ಕೋಬೇಕು. ಬೇರೆಯವ್ರಿಗೂ ಕೂಡ ಯುವಕರಿಗೆ ಹೇಳಿ ಅದನ್ನ ಬಳಸ್ಕೊಳ್ಳಿ ಅಂತ ಹೇಳಿ ತಮ್ಮ ಮುಖಾಂತರ ಹೇಳ್ಬೇಕು ಅಂತ ಹೇಳಿ ಮೊದಲನೇದಾಗಿ ಕೇಳ್ತೇನೆ. ಆಮೇಲೆ ಸಹಜವಾಗಿ ಒಂದು ಸಂಸ್ಥೆ, ಅದು ಎಸ್ಪೆಷಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳನ್ನ ನಡೆಸೋದು ಇವತ್ತಿನ ದಿವಸಗಳಲ್ಲಿ ಬಹಳ ಕಷ್ಟದ ಕೆಲಸಗಳು ನಡೀತಾ ಇದೆ. ಯಾಕೆಂತಂದ್ರೆ ದಿನಾ ಬೆಳಗ್ಗೆ ಒಂದೊಂದು ಸರ್ಕಾರಗಳು ಬಂದಾಗ ಎಲ್ಲದನ್ನು ಕೂಡ ಪಾಲಿಸಿಗಳನ್ನ ಅವರ ರೀತಿಗಳಿಗೆ ಚೇಂಜ್ ಮಾಡಿಕೊಂಡು ಇರುವಂಥದ್ದು. ಆದರೆ ನಿಮ್ಮ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಪರವಾಗೂ ಕೂಡ ಈಗಾಗಲೇ ಪುಟ್ಟಣ್ಣವರು ಮತ್ತೆ ಬಹಳಷ್ಟು ಜನ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ನಿಮ್ಮ ಅಸೋಸಿಯೇಷನ್ ಕೂಡ ಇದೆ. ನಿಮ್ಮ ಅಸೋಸಿಯೇಷನ್ ಜೊತೆಗೆ ನಾನು ಕೂಡ ನಿಮ್ಮ ಜೊತೆಗೆ ಇರ್ತೇನೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ನಾನು ಕೂಡ ಸಹಕಾರವಾಗಿ ನಿಂತ್ಕೊಂತೀನಿ ಅಂತ ಮತ್ತೊಂದು ಬಾರಿ ಹೇಳ್ತಾ, ನವೆಂಬರ್ ಮೊದಲನೇ ವಾರ ಈ ಚುನಾವಣೆ ನಡೆಯುತ್ತೆ. ದಯವಿಟ್ಟು ತಾವೆಲ್ಲರನ್ನು ಕೂಡ ಒಬ್ಬ ಯುವ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಮುಖಾಂತರವಾಗಿ ಕ್ಷೇತ್ರದಲ್ಲಿ ಒಂದು ಇತಿಹಾಸವನ್ನೇ ರಚನೆ ಮಾಡ್ಬೋದು. ಯಾಕಂದ್ರೆ ಯಾರೂ ಕೂಡ ಇಲ್ಲಿವರೆಗೂ ಒಬ್ಬ ಕಿರಿ ವಯಸ್ಸಿನ ಶಾಸಕ ಪರಿಷತ್ತಿಗೆ ಹೋಗಿಲ್ದಿರಂತಿದೆ. ನೀವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ತಾವು ಒಂದು ಮತದಾನ ಮಾಡೋದಲ್ಲ, ಇನ್ನು ನಿಮ್ಮ ಯಾರ್ಯಾರು ಗೊತ್ತಿದ್ದಾರೆ ತಮ್ಮ ಮತದಾನವನ್ನ ಕೇಳುವಂಥವ್ರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಹೇಳಿ ಒಬ್ಬ ಯುವಕನಿಗೆ ಅವಕಾಶ ಮಾಡಿಕೊಡೋಣ ಈ ಸತಿ ಅಂತ ಹೇಳ್ತಾ ನನ್ನ ನಿಮ್ಮ ಜೊತೆಗೆ ಯಾವಾಗಲೂ, ಯಾಕಂದ್ರೆ ನೀವು ನನ್ನ ಹ್ಯಾಂಡ್ಬಿಲ್ಸ್ ಅಲ್ಲಿ ನೋಡಿ ನನ್ನ ಕಚೇರಿ ಹೆಸರು ನಿರಂತರ ಅಂತ ಹೇಳಿ, ನಾನು ನಿರಂತರವಾಗಿ ತಮ್ಮಗಳ ಜೊತೆಗೆ ಇರ್ತೇನೆ. ಯಾವತ್ತೂ ಕೂಡ ತಪ್ಪು ಆಶ್ವಾಸನೆಗಳಾಗಿರ್ಬೋದು ಅಥವಾ ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು ನನ್ನ ಈ ಕ್ಷೇತ್ರದಿಂದ ನಾನು ಪಲಾಯನ ಆಗೋದಿಲ್ಲ. ಇಲ್ಲೇ ಇರ್ತೇನೆ. ತಮ್ಮಗಳ ಜೊತೆ ಕೈ ಹಿಡಿಸುವಂತ ರೀತಿಯಲ್ಲಿ ಇದ್ದು ತಮ್ಮಗಳನ್ನ ಕೆಲಸಗಳಿಗೆ ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಕೊಡ್ತೀನಿ. ನಮಸ್ಕಾರ.